ಬೀದರ್ನಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯೋತ್ಸವ ಬೀದರ್ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಸೇರಿದಂತೆ ಸಮಾಜದ ಮುಖಂಡರೊಂದಿಗೆ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಭವನದಲ್ಲಿ ಆಚರಿಸಲಾಯಿತು. ಈ ಜಯಂತ್ಯೋತ್ಸವಕ್ಕೆ ಸಮಾಜದ ಮುಖಂಡರು, ಭಕ್ತರು, ಸಾರ್ವಜನಿಕರು ಸೇರಿ ಒಂದು ದೊಡ್ಡ ಮೆರಗನ್ನ ತಂದಿಕೊಟ್ರು. ಈ ಕಾರ್ಯಕ್ರಮದ ಈ ಜಯಂತಿಯ ಅಂಗವಾಗಿ SSLC ಹಾಗೂ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ದೇಶದ ಗಡಿಯನ್ನ ಕಾಪಾಡಿ ನಿವೃತ್ತಿ ಹೊಂದಂತ ಮಾಜಿ ಸೈನಿಕರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಡಳಿತ ಸಚಿವರಾದ ರಹೀಂ ಖಾನ್ ಅವರು ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯೋತ್ಸವದ ಶುಭಾಶಯನ ಕೋರಿದ್ರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ ಡಾಕರ್ ಅವರ ನಿಧನದಿಂದ ಸಮಾಜಕ್ಕೆ ನೋವು ಉಂಟಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು ಮೌನಾಚರಣೆಯನ್ನ ನಡೆಸಿದ್ರು. ತದಬಳಿಕ ಹುಗ್ಗೆ ಪಾಟೀಲ್ ಅವರು ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಚರಿತ್ರೆ, ಸಮಾಜ ಸೇವೆ ಹಾಗೂ ಅವರ ಆದರ್ಶದ ಕುರಿತು ಸವಿಸ್ತರವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಂಕರರೆಡ್ಡಿ ಚಿತ್ತ ಅವರು ಆಗಮಿಸಿದ ಭಕ್ತಾದಿಗಳಿಗೆ, ಸಮಾಜದ ಮುಖಂಡರಿಗೆ, ಸಾರ್ವಜನಿಕರಿಗೆ ಅಭಿನಂದನೆಯನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಾಜೇಂದ್ರ ರೆಡ್ಡಿ, ಶೇರಿಕರ್, ಗೋಪಾಲ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದುಕೊಟ್ಟರು. ನಾವು ಅಲ್ಲೇ ಚಾಲನೆ ಕೊಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಈ ಜಯಂತಿದು ಇದು ಭವನದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಪೊರೇಷನ್ ಅಧ್ಯಕ್ಷ ಮೊಹಮ್ಮದ್ ಹೋಲ್ವರು ಬಂದಿದ್ದಾರೆ. ಮತ್ತೆ ಮುರಳಿ ಸಾಹೇಬರು ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಶಂಕರರೆಡ್ಡಿ ಸಾಹೇಬರು ಇದ್ದಾರೆ, ಎಲ್ಲರೂ ಚಿಂತಾಮಣಿ ಅವರು ಇದ್ದಾರೆ, ಚನ್ನೋ ಇದ್ದಾರೆ. ತಮ್ಮೆಲ್ಲರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಸುಮಾರು ಗೆಸ್ಟ್ ಬೆಳಗ್ಗೆ DC ಆಫೀಸ್ನಲ್ಲಿ ಬಂದಿದ್ದರು, ಮತ್ತೆ ಭವನದಲ್ಲಿ ಬಂದಿದ್ದಾರೆ. ಇದು ಫಸ್ಟ್ ಟೈಮ್ ನೋಡಿದಾಗ ಭವನ ಒಳ್ಳೆ ರೀತಿಯಿಂದ ಈ ಒಂದು ಭವನ ಆಗ್ತಕ್ಕಂಥ ಗೊತ್ತಾಗ್ತಿರಲಿಲ್ಲ. ಆದರೂ यहाँ पे भवन बहुत ही शानदार तरीके से बनाया आप सभी लोग. इसके लिए मैं आप सबको, पूरी कमेटी को, पूरे मेंबर्स को धन्यवाद बोलता हूँ. क्योंकि स्पेशली रेड्डी समाज के लोग, जितने भी लोग हैं, वो लोग कहीं पे भी किसको भी मांगने के लिए नहीं जाते. दूसरे समाज में क्या है, हमको जगह दो, भवन बना के दो, दूसरे हर इस पर डिमांड करते हैं. मगर स्पेशली रेड्डी समाज में क्या है, वो लोग कभी भी होराटा होते हैं, अपना हक मांगने के लिए भी सामने आके ज़्यादा पूछते नहीं. बट आज का जमाना क्या है, जब तक आप पूछते नहीं, फाइट करने करते, तो जो भी स्कीम से मिलना मुश्किल. स्टार्टिंग में मैं और HK पाटिल को जब शंकररेड्डी साहब लेके आए थे यहाँ पे फाउंडेशन के टाइम, तो जब पता नहीं चला कि इतना अच्छा भवन बनेगा. यहाँ पे बहुत से मैरिजेस, फंक्शन हॉल. एक बार मुझे बोरवेल मारने के लिए बोले थे, मैं बोरवेल मार के दिया था. और चंदेली फंड में अमाउंट आके डिमांड है आपके 10 लाख आए हो रहे हैं शंकररेड्डी साहब. तो अभी 10 लाख का बैलेंस है. मैं ऑलरेडी 10 लाख दे चुका हूँ. अभी 10 लाख डेफिनेटली आप जब बोले, जब वो भी 10 लाख करा दूंगा बैलेंस. और आप सबको पता होना चाहिए, जितने भी महात्मा हैं, ಎಷ್ಟು ಮಹಾತ್ಮ ಎಲ್ಲ ಸಮಾಜದಲ್ಲಿ ಇದ್ದಾರೆ, ಎಲ್ಲರೂ ಒಂದೇ ಮಾತು ಹೇಳಿದ್ದಾರೆ, ದೇವರು ಒಬ್ಬರೇ ಇದ್ದಾರೆ ಅಂತ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ಸೆಕೆಂಡ್ ಟೈಮ್ ರಿಪೀಟ್ ಮಾಡಿಲ್ಲ ಇಲ್ಲಿ ಜನತಾ. 70 ವರ್ಷದ ಇತಿಹಾಸ ಇದೆ. ಆದರೂ ತಾವು ಎಲ್ಲರೂ ನನಗೆ ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ ಇಟ್ಟು 4 ಸಲ कंटिन्यू ಮಾಡಿದ್ರು. 4 बार मुझे कंटिन्यू किए. लोग इलेक्शन आते भी कितना क्या क्या पॉइजन डाल देता है, जात पात कास्ट का बहुत चलता. फर्स्ट
ಆ ಜಾತಿ ಈ ಜಾತಿ ಅಂತ ಎಲೆಕ್ಷನ್ ಬಂದಾಗ ಈಗ 5 ವರ್ಷ ಬರೋಲ್ಲ ಆ ಜಾತಿ. ಎಲೆಕ್ಷನ್ ಬಂದರೂ ಜಾತಿ ಬಂದ್ಬಿಡ್ತದೆ, ಮತ್ತೆ ದುಡ್ಡು ಬಂದ್ಬಿಡ್ತದೆ, ಏನೇನೋ ಅಷ್ಟು ಪ್ರೆಷರ್ ಇದ್ದರೂ ನನಗೆ ಸಹಾಯ ಮಾಡಿದರೆ ಅದ್ರ ಸಲುವಾಗಿ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅವ್ರ ಬೀದರ್ನಲ್ಲಿ ನಾನು ಫಸ್ಟ್ ಇಂಪಾರ್ಟೆನ್ಸ್ ಹೇಳ್ಕೊಟ್ಟು ಸರ್ವತೋಮುಖವಾದಂತ ಜ್ಞಾನವನ್ನ ಈ ಕ್ಷೇತ್ರದಲ್ಲಿ ಸಿಗಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಸಂಕಲ್ಪದಲ್ಲಿ ಮಾಡಿದ್ದೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಬಡ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಸೌಕರ್ಯವನ್ನು ಕೊಟ್ಟು ನಮ್ಮ ಹೆಣ್ಣು ಮಕ್ಕಳು IAS ಆಗಬೇಕು, IPS ಆಗಬೇಕು, ನ್ಯಾಯಾಧೀಶರಾಗಬೇಕು, IFS ಆಗಬೇಕು, ರೈಲ್ವೆ ಅಧಿಕಾರಿಗಳಾಗಬೇಕು. ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಹೆಣ್ಣು ಮಕ್ಕಳು ಕೈ ಎತ್ತಿ ಸ್ವಾಭಿಮಾನದಿಂದ ಮೆರೆಯುವಂತಹ ಕೆಲಸ ಈ ನಮ್ಮ ರೆಡ್ಡಿ ಕ್ಷೇತ್ರ ಮಾಡಿ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇವತ್ತು ನಾವು ಇಟ್ಟುಕೊಂಡಿದ್ದೀವಿ ಬಂಧುಗಳೇ. ಅಂತ ಅತ್ಯುತ್ತಮವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ರೆಡ್ಡಿ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅಂದಿನ ಇತಿಹಾಸದ ಬಗ್ಗೆ ಇವತ್ತು ನಾವು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ನಿಯಮ ಇದೆ, ನಿಮ್ಮ ಸಮಾಜದ ವತಿಯಿಂದ ಪ್ರಾರ್ಥನೆ ಮಾಡಿ ಮೌನಾಚರಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸಮಾಪ್ತಗೊಳಿಸಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದರ ಪ್ರಕಾರವಾಗಿ ನಾವು ಇಲ್ಲಿವರೆಗೆ ಉದ್ಘಾಟನೆಯನ್ನು ಮಾಡಿದ್ದೀವಿ, ಸಮಾಜದ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಮ ಸಮಾಜದ ದೈವವಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾಜದ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ನ್ಯಾಷನಲ್ ಲೆವೆಲ್ ನಾವು ಹೋಗಿ ಮುಟ್ಟಿಲ್ಲ. ಇಷ್ಟು ರೆಡ್ಡಿ ಸಮಾಜ 10 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ, ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಅತ್ಯಂತ ಸುಪೀರಿಯರಿಸ್ಟ್ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ರೆಡ್ಡಿ ಸಮಾಜ ಇನ್ನೂ ನಾವು ದಿಲ್ಲಿಗೆ ಹೋಗಿ ಮುಟ್ಟಿಲ್ಲ ನೋಡ್ರಿ. ನಮ್ಮ ಬೆಳಗ್ಗೆ ನಿನ್ನೆಯಿಂದ ನಮ್ಮಲ್ಲಿ ಎಂಬಡಿ ಮಲ್ಲಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಿನ್ನೆ ದೀಪೋತ್ಸವ ಕಾರ್ಯಕ್ರಮ, ಮಹಿಳೆಯರ ಕಳಶೋತ್ಸವ ಕಾರ್ಯಕ್ರಮ, ಸಂಜೆ ಪ್ರಸಾದ ವ್ಯವಸ್ಥೆ, ಬೆಳಗ್ಗೆ ಇವತ್ತು 10ನೇ ತಾರೀಕು ಬೆಳಗ್ಗೆ ಜಯಂತ್ಯೋತ್ಸವ ಆಚರಿಸಲಾಯಿತು. ಇಂದು ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಮಲ್ಲಮ್ಮನವರ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ವಿವಿಧ ಕಾರ್ಯಕ್ರಮದ ನಂತರ ಇಲ್ಲಿಂದ 10 ಗಂಟೆಗೆ DC ಆಫೀಸಿನಲ್ಲಿ ಪೂಜೆಗೆ ಪೂಜೆ ಮಾಡಿ ಅಲ್ಲಿಂದ ಇವತ್ತಿನ ದಿವಸ ಇಲ್ಲಿ ಕರ್ನಾಟಕ ಸರ್ಕಾರದ ರಚಿಸಬೇಕಾಗಿತ್ತು. ನನ್ನ ಕಾರಣದಿಂದ ನಮ್ಮ ಸರ್ಕಾರದ ಸಚಿವರು ವಿಧಾನ ಇರೋದ್ರಿಂದ ಸರಕಾರ ಕಾರ್ಯಕ್ರಮ ರದ್ದು ಮಾಡಲಾಯಿತು. ಅದೇ ನಿಮಿತ್ತ ನಾವು ಅವರಿಗೆ ಮೌನಾಚರಣೆ ಮಾಡಿ ಸಂತಾಪ ವ್ಯಕ್ತಪಡಿಸಿ ಆನಂತರ ಸಮಾಜ ಮಕ್ಕಳಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಇವತ್ತು SLC ಮತ್ತು PUC ಓದಿದಂಥ ಮಕ್ಕಳಿಗೆ ಸನ್ಮಾನ ಮಾಡಿ ಮಾಜಿ ಸೈನಿಕರಿಗೆ ಎಲ್ಲ ಸಮಾಜದ ಮುಖಂಡರು ಬಂದು ಈ ಕಾರ್ಯಕ್ರಮದ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆ ಆಗ್ತಾಯಿತ್ತು ಮತ್ತು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಎದುರಾಗಿದ್ದರಿಂದ ಈ ಸಮಾಜದ ಎಲ್ಲ ಮುಖಂಡರು ಸೇರಿ ವಿವಿಧ ಕಾರ್ಯಕ್ರಮ ಮುಖಾಂತರ ಸರಳವಾಗಿ ಆಚರಿಸಲಾಯಿತು ಅಂತೇಳಿ ನಿಮ್ಮ ಪತ್ರಿಕೆ ಮುಖಾಂತರ ತಿಳಿಸಲಾಗುತ್ತದೆ. ಇಲ್ಲಿ ನೆರೆದಂಥ ಸಮಾಜ ಮುಖಂಡರು, ಪತ್ರಿಕಾ ವರ್ಗದವರೆಲ್ಲರೂ, ಇನ್ನು ಸೋಷಿಯಲ್ ಮೀಡಿಯಾ ಎಲ್ಲ TV ಮಾಧ್ಯಮಗಳು ಎಲ್ಲರಿಗೆ ಇಲ್ಲಿ ಬಂದು ತಾವು ಕವರೇಜ್ ಮಾಡಿದ ಮತ್ತು ತಮಗೂ ಮತ್ತು ಎಲ್ಲ ಜನತೆಗೂ ಆ ತಾಯಿ ಹೇಮಡಿ ಮಲ್ಲಮ್ಮ ಇನ್ನೂ ಎಲ್ಲರಿಗೂ ಶಕ್ತಿ ಕೊಡಲಿ, ಎಲ್ಲರಿಗೆ ಆಶೀರ್ವಾದ ಮಾಡಿ ಇವತ್ತು ಎಲ್ಲರಿಗೂ ಹೇಮಡಿ ಮಲ್ಲಮ್ಮವರ 604ನೇ ಜಯಂತಿಯ ಶುಭಾಶಯ ಕೊಡುತ್ತಾ ಮಾತು ಶಂಕರ್ ರೆಡ್ಡಿ, ಜಿಲ್ಲಾಧ್ಯಕ್ಷರು, ರೆಡ್ಡಿ ಸಮಾಜ ಬೀದರ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.